ಅಣ್ಣವ್ರು ಕೇಳಿ ನೋಡ್ತೀನಿ. ಇದು ಬೆಂಗಳೂರು ಎಲ್ಲಿ ಬರ್ತದ ಅಂತಳ? ಬೆಂಗಳೂರು. ಹಾಂ, ಒಂದು ನಿಮಿಷ ಇವ್ರು ಹೇಳ್ತಾರೆ, ಇವ್ರು ಹೇಳೋದು ಕೇಳ್ಕೊಂಡು ಹೇಳ್ತೀನಿ ತಡಿ ಪೂರ್ತಿಯ. ಇದು ಬೆಂಗಳೂರು ಅಲ್ಲ? ಇದು ಬೆಂಗಳೂರಲ್ವಾ? ಇದು ಬೆಂಗಳೂರು ಅಲ್ವಾ? ಬೆಂಗಳೂರು ಅಂತ ಎಲ್ಲಿ ಬರ್ತದಂತೆ? ಅಲೋ ತಡ್ರಿ, ಇವ್ರು ಹೇಳ್ತಿದ್ದಂಗೆ ನಾನು ಅದನ್ನ ಕಲೆಕ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಈಗ ನೀವು ಎಲ್ಲಿಗೆ ಹೋಗ್ಬೇಕ್ರಿ? ಬೆಂಗಳೂರಿಗೆ ಹೋಗ್ಬೇಕು. ಮತ್ತೆ ಇದು ಬೆಂಗಳೂರು ಏನಲ್ರಿ? ಇದು ಏನೇ ಬೆಂಗಳೂರು ಎರ್ದಾಗೆ ಬರಲ್ವಾ? ಇದು ಬೆಂಗಳೂರಾ? ಅಲೋ, ಹಾಗಾದ್ರೆ ಬೆಂಗಳೂರು ಎಲ್ಲಿ ಬರ್ತದೆ? ಬೆಂಗಳೂರು ಏರಿಯಾದಲ್ಲೇ ಬರುತ್ತೆ ಇದು. ಅಲ್ಲ, ನಾನು ಮೈಸೂರಿಂದ ಬಂದಿರೋದು ಅಣ್ಣ. ಅರ್ಜೆಂಟ್ ಅವರು ಲೈನಲ್ಲಿ ಅವ್ರೆ, ಬೆಂಗಳೂರಿಗೆ ಬನ್ನಿ ಅಂತ ಅಂದ್ರು. ಬೆಂಗಳೂರಿಗೆ ಬನ್ನಿ ಸಿಗ್ತೀನಿ ಅಂದ್ರು, ಅದಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ. ಅಂದ್ರೆ ಎಲ್ಲಿ ಯಾವ ಏರಿಯಾಕ್ಕೆ ಬರ್ಬೇಕು ಅದಕ್ಕೆ ಹೇಳಿ. ಅದೇ ಬೆಂಗಳೂರಿಗೆ ಬರ್ಬೇಕು ಅಂತ ಅಂದ್ರು, ಅದಕ್ಕೆ ಬೆಂಗಳೂರಲ್ಲಿ ಬರ್ತದೆ. ಅಂದ್ರೆ ಯಾವ ಏರಿಯಾಕ್ಕೆ ಬರ್ಬೇಕು? ಬೆಂಗಳೂರು ಅಂದ್ರೆ ತುಂಬಾ ದೊಡ್ಡದಿದೆ. ಹೌದಾ? ತಡ್ರಿ ಒಂದೇ ನಿಮಿಷ. ಹಲೋ, ಯಾವ ಏರಿಯಾಕ್ಕೆ ಬರ್ಬೇಕು? ಇದು ಇಲ್ಲಿ ಒಬ್ರು ಸರ್ ಅವ್ರೆ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಕರೆಕ್ಟಾಗಿ ಕೇಳು, ಅಡ್ರೆಸ್ ಎಲ್ಲಿ ಬರ್ತದೆ ಅಂತವ? ಹಾಂ, ಅದೇ ಇದು ಬೆಂಗಳೂರು ಎಲ್ಲಿ ಬರ್ತದೆ ಅಂತಣ್ಣ? ಸ್ವಾಮಿ ಮತ್ತೆ ತಿರ್ಗಾ ಅದೇ ಕೇಳ್ತೀರಲ್ರಿ? ಅಲ್ಲ, ನಾನೆಲ್ಲ ಅವ್ರು ಕೇಳ್ತಿರೋದು. ಅರ್ಜೆಂಟ್ ನಾನು ಹೋಗ್ಬೇಕು, ಮೈಸೂರಿಂದ ಬಂದಿದ್ದೀನಿ. ಪರವಾಗಿಲ್ಲ, ನೀವು ಹೋಗಿ. ಯಾವ ಏರಿಯಾ ಅದು? ಬೆಂಗಳೂರು ಅಂತವ್ರೆ. ಈಗ ಮೈಸೂರಿಂದವಾ? ಕೊಡಿ, ಇಲ್ಲಿ ಕೊಡಿ, ಕೇಳಿ ಮಾತಾಡಿ. ಹಲೋ ಹಲೋ, ಹೇಳಿ, ಮಾತಾಡಿ. ಹಲೋ, ನೀವು ಮಾತಾಡಿ. ಹಲೋ, ಬೆಂಗಳೂರು ಎಲ್ಲಿ ಬರ್ತದೆ? ಹಲೋ. ಹಲೋ, ಮತ್ತೆ ಆಡ್ತಾ ಇಲ್ಲ ಅಲ್ರಿ ಸ್ವಾಮಿ ಸರ್. ಏನಪ್ಪ? ಹಲೋ, ಇಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಕರೆಕ್ಟಾಗಿ ಅವ್ರ ಕೈಲಿ ಮಾತಾಡೋ, ಎಲ್ಲಿ ಬರ್ತದೆ ಅಂತ ಅವ್ರು ಕೇಳೋರು ಹೇಳ್ತಾರೆ ಕರೆಕ್ಟಾಗಿ. ಹಾಂ, ತೊಳಿ. ಹಲೋ, ಬೆಂಗಳೂರು ಎಲ್ಲಿ ಬರ್ತದೆ ಅಂತ ಅನ್ಸ? ಬೆಂಗಳೂರು ಸರ್, ನೀವು ಆ ತರ ಕೇಳಿದ್ರೆ ನಾವೇನ್ ಹೇಳ್ಬೇಕು ಸರ್? ಅವ್ರನ್ನ ಕೇಳಿ. ಎಲ್ಲಿ ಅಲ್ಲ, ಬೆಂಗಳೂರು ಇದು ಬೆಂಗಳೂರೇ. ಮತ್ತೆ ಯಾವ ಏರಿಯಾಕ್ಕೆ ಅಂದ್ರೆ ಹೋಗ್ಬೇಕು? ಮೈಸೂರಿಂದ ಹೊರಟೆ ಅಣ್ಣ, ಬೆಂಗಳೂರಿಗೆ ಬನ್ನಿ, ಬೆಂಗಳೂರಲ್ಲಿ ಸಿಗ್ತೀನಿ ಅಂದ್ರು. ಬೆಂಗಳೂರಿಗೆ ಬಂದ್ರೆ ಯಾವ ಏರಿಯಾಕ್ಕೆ ಸಿಗ್ತಾರ ಅದು ಬೇಕಾ? ಓ, ಇದು ಕಿವಿಗೆ ಹಾಕೊಂಡಿದ್ದೀನಲ್ಲ, ಅದಕ್ಕೆ ನಿಮಗ್ ಕೇಳಿಸ್ತಾ ಇಲ್ಲ. ಇದು ನನ್ನ ಜೊತೆ ಮಾತಾಡ್ತಾವ್, ನನ್ನ ಜೊತೆ ಕೇಳಿಸ್ತಾ ಇದೆ. ಮೆಜೆಸ್ಟಿಕ್ ಎಲ್ಲಿ ಬರ್ಬೇಕು? ಯಶವಂತಪುರ ಎಲ್ಲಿ? ಅಲ್ಲಿ ಬೆಂಗಳೂರು ಅಂದ್ರೆ ಎಲ್ಲಿ? ಮೆಜೆಸ್ಟಿಕ್ ಬರ್ಬೇಕಾ? ಯಶವಂತಪುರ ಬರ್ಬೇಕಾ? ಬೆಂಗಳೂರು ಅಂದ್ರೆ ಎಲ್ಲಿ? ಯಾವ ಏರಿಯಾ ಬೇಕಲ್ರಿ? ಯಾವ ಏರಿಯಾ ಬೇಕಲ್ರಿ ಬೆಂಗಳೂರು ಅಂದ್ರೆ? ಮತ್ತೆ ಹೆಸರು ಇಲ್ಲ ಅಂದ್ರೆ? ಮತ್ತೆ ಹೆಸರಿಲ್ದಾರ್ದೆ. ಹಾ, ಮೈಸೂರಿಂದ 152 ಕಿಲೋಮೀಟರ್ ಅಂತೆ. ಬೆಂಗಳೂರು ಅಂತ ಮ್ಯಾಪ್ ಹಾಕಬೇಕಂತೆ. ಅಲ್ಲಿ ಹೊರಟ್ರೆ ಅಲ್ಲಿಂದ 2.5 ಗಂಟೆಲಿ ಬೆಂಗಳೂರು ರೀಚ್ ಆಯ್ತಾರಂತೆ, ಬೆಂಗಳೂರು ಬರ್ತಾರಂತೆ. ಇದ್ರಲ್ಲಿ ಮಾತಾಡ್ತಾವ್ರ ತೊಳಿ. ಅದ್ರಲ್ಲಿ ಮಾತಾಡ್ತಾ ಇಲ್ಲ, ಇಲ್ಲಿ ಕಿವಿಗೆ ಹಾಕಿದ್ದೀನಲ್ಲ, ಇದ್ರಲ್ಲಿ ಮಾತಾಡ್ತಾವ್ರ ತೊಳಿ. ಹಾಕೊಳ್ಳಿ, ಇದ್ರಲ್ಲಿ ಕೇಳಿ. ಹಾಕೊಳ್ಳಿ ಸರ್, ಹಾಕೊಳ್ಳಿ. ನೀವು ತಲೆ ಕೆಡ್ಸ್ಕೊಬಿಡಿ, ಹಾಕೊಳ್ಳಿ. ಈ ತರ ನಮ್ಗೆ ಗೊತ್ತಾಗಲ್ಲ. ಇರ್ಲಿ, ಹೆಂಗ ಒಂದ್ ಹಾಕೊಂಡು ಮಾತಾಡಿ. ಹೆಂಗ್ ಹಾಕಿದ್ದು? ಹಾಕೊಳ್ಳಿ, ಹೆಂಗೋ ಕಿವಿಗೆ ಹಾಕೊಳ್ಳಿ ಸಾಕು. ಇದು ಹಂಗೆ ಬಾಯಿ ತಕ್ಕ ಇಟ್ಕೊಂಡ್ ಮಾತಾಡಿ, ಇಲ್ಲ ಅಂದ್ರೆ ಬಾಯಿ ತಕ್ಕ ಇಟ್ಕೊಳ್ಳಿ. ಬೇಡಿ, ಬಾಯಿ ತಕ್ಕ ಇಟ್ಕೊಳ್ಳಿ. ಇಲ್ಲ ಹೇಳಿ. ಕೇಳಿ. ಹಲೋ, ಮಾತಾಡಿ, ನೀವು ಮಾತಾಡಿ. ಹಲೋ, ಏನ್ ಕೆಲಸ ಇಲ್ಲ ಏನ್ ಸ್ವಾಮಿ? ನಿಮ್ಗಳ ತಲೆ ಕೆಟ್ಟೋದಂಗೆ ಟೆನ್ಷನ್ ಆಗೋಯ್ತಲ್ವಾ? ಟೆನ್ಷನ್ ಇಲ್ಲ. ಅಲ್ಲ, ಈಗ ಬೆಂಗಳೂರು ಅಂದ್ರೆ ಯಾವ ಏರಿಯಾಕ್ಕೆ ಅವ್ರು ಸಿಗ್ತಾರ ಅದು ಬೇಕಲ್ರಿ? ಹಂಗೊಂದ್ ಲೆಕ್ಕಾಚಾರದಲ್ಲಿ ಎಲ್ಲಿ ಬೇಕಲ್ವಣ? ಬೆಂಗಳೂರಲ್ಲಿ ಆತು, ಇದು ಮೈಸೂರಲ್ಲಿ ಒಂಟೆಟ್ಗೆಯ ಏನಂದ್ರು ಗೊತ್ತಾ? ನೀನು ಬಂದ್ಬಿಡು ಮೈಸೂರಿಂದವ ಬೆಂಗಳೂರಲ್ಲಿ ಸಿಗ್ತೀನಿ ಅಂದ್ರು. ಅದಕ್ಕೆ ಬೆಂಗಳೂರು ಅಂತ ಬಂದೆ. ಬೆಂಗಳೂರು ಎಲ್ಲದೆ ಅಂತಾನೆ ಗೊತ್ತಾಯ್ತಲ್ಲ ಅಣ್ಣ. ಸುತ್ತಾಡ್ಬಿಟ್ಟೆ ಕಣ ಬೆಳಗ್ಗೆಯಿಂದ. ಇದು ಬೆಂಗಳೂರು ಅಲ್ರಿ ಸ್ವಾಮಿ, ಇದು ಬೆಂಗಳೂರು ಅಲ್ಲ. ಇದು ಬೆಂಗಳೂರು ಅಲ್ವಾ? ಮತ್ತೆ ಬೆಂಗಳೂರೇ. ಇದು ಬೆಂಗಳೂರಾ? ಮತ್ತೆ ಹಂಗಾರೆ ಹೇಳ್ತೀನಿ ತಡ್ರಿ. ಮತ್ತೆ ಈಗ ಹೇಳ್ತೀನಿ ತಡ್ರಿ. ಯಾವ ಏರಿಯಾದಲ್ಲಿ ನಿಮ್ಗೆ ಸಿಗ್ತಾರೆ? ಬೆಂಗಳೂರಲ್ಲಿ ಇದ್ದೀನಿ ಅಂತ ಅಂತೀನಿ. ಹಲೋ, ಕರೆಕ್ಟಾಗಿ ಬೆಂಗಳೂರಲ್ಲಿ ಇದ್ದೀನಿ. ಈಗ ಬೆಂಗಳೂರು ತಾನೇ ಇದು? ಬೆಂಗಳೂರು. ಇದು ಬೆಂಗಳೂರಲ್ಲಿ ಇದ್ದೀನಿ. ಎಲ್ಲಿಗೆ ಬರ್ಬೇಕು? ನೋಡಿ, ತಿರ್ಗಾ ಬೆಂಗಳೂರು ಬರ್ಬೇಕಂತೆ. ಕಾಮಿಡಿ ಮಾಡ್ತಾವ್ರೆ ಕನ್ನಡ, ಕಾಮಿಡಿ ಮಾಡ್ತಾವ್ರೆ, ಫುಲ್ ಕಾಮಿಡಿ. ಹೇಳಿ ಸರ್, ಹೇಳಿ. ಅದೇನಂದ್ರೆ ದುಡ್ಡಿನ ವ್ಯವಹಾರ ಅಣ್ಣ. ಒಂದ್ 20 ಲಕ್ಷ ದುಡ್ಡೈತೆ, ಅದನ್ನ ಅವ್ರಿಗೆ ಸೇರಿಸ್ಬೇಕು, ತಂದು ಕೂಡ ಕೇಳೋರೆ. ನನಗೆ ಅದನ್ನ ಸೇರ್ಸನ, ಬೆಂಗಳೂರಿಗೆ ಬನ್ನಿ, ಮೈಸೂರಿಂದ ಹತ್ತುತ್ತಿದ್ದಂಗೆ ಅಂತ ಅಂದವ್ರೆ.
ಬೆಂಗಳೂರಿಗೆ ಬಂದಿದ್ದೀನಿ, ಬೆಂಗಳೂರಿಗೆ ಬಂದ್ಬಿಟ್ಟು ಈಗ ಎಲ್ಲಿ ಅಂತಾನೆ ಹೇಳ್ತಾ ಇಲ್ಲ, ಬರೀ ಬೆಂಗಳೂರಿಗೆ ಬನ್ನಿ ಅಂದ್ರೆ ಎಲ್ಲಿ ಅಂತ ಹೋಗೋಣ? ಇದು ಬೆಂಗಳೂರು ಎಲ್ಲಿ ಯಾವ ಏರಿಯಾ ಅಂತ ಹೆಸರು ಬೇಕಲ್ರಿ? ಈಗ ನನ್ಗೆ ಅರ್ಜೆಂಟು ಟೈಮ್ ಇಲ್ಲ, ನಾನು ಮೈಸೂರಿಗೆ ಹೊಂಟೋಯ್ತೀನಿ, ದುಡ್ಡ ನಿಮ್ಗೆ ಕೊಟ್ಬಿಟ್ಟು ಹೋಯ್ತೀನಿ. ಬೇಕಾದ್ರೆ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ನಾನು ಮೈಸೂರಿಗೆ ಹೋಗಿರ್ತೀನಿ, ಬೆಂಗಳೂರಲ್ಲಿ ಕೊಟ್ಟಿದ್ದೀನಿ ಇಂಥ ಕಡೆ ಅಂತ ಹೇಳ್ತೀನಿ, ನೀವು ತಲುಪಿಸ್ತೀರ. ಆಮೇಲೆ ಏನ್ ಮಾಡ್ಬೇಕ್ರಿ? ಆ ಸೂಟ್ ಕೇಸಲ್ಲಿ ದುಡ್ಡದೆ ಕ್ಯಾಶು, ಚೆಕ್ ಅಲ್ಲ ಕ್ಯಾಶ್. ಹೇಳದ್ಕೆ ನಾವೇನ್ ಮಾಡೋ ಇರ್ಲಿ, ನೀವು ತಲೆ ಕೆಡ್ಸ್ಕೊಬಿಡಿ ಬಾಸ್, ನೀವು ನಾನು ಹೇಳದ್ ಕೇಳಿ. ಅದು ಯಾವ್ದ್ರದ್ದು ಗೊತ್ತಾ, ನಾನು ಹೇಳ್ತೀನಿ ಆಮೇಲೆ. 20 ಲಕ್ಷ ದುಡ್ಡದೆ, ನಾನು ತಂದೀಗ ನಿಮ್ಗೆ ತಲುಪಿಸ್ತೀನಿ. ನಾನು ವಾಪಸ್ ಮೈಸೂರಿಗೆ ಹೋಗ್ಬೇಕು, ಈಗ ಅರ್ಜೆಂಟು. ಬೆಂಗಳೂರಿಗೆ ಬಂದ್ರು ಈಗ ತಿರ್ಗಾ ನಾನು ಶಿವಮೊಗ್ಗಕ್ಕೆ ಹೋಗ್ಬೇಕು ಮತ್ತೆ. ಅದಕ್ಕೋಸ್ಕರ ಈಗ ಬೆಂಗಳೂರಿಗೆ ಬಂದಿದ್ದೀನಿ. ಈಗ ಅವ್ರು ಸಿಗ್ತಾ ಇಲ್ಲ, ನನಗೆ ಟೈಮ್ ಇಲ್ಲ. ಅಲ್ಲಿ ತಿರ್ಗಾ ನಾನು 50 ಲಕ್ಷ ತಗೋಬೇಕು. ಅದಕ್ಕೆ ಆ 20 ಲಕ್ಷ ನಿಮಗೆ ಕೊಟ್ಟಿರ್ತೀನಿ. ಹಿಂಗೆ ಹೇಳ್ತೀನಿ, ನೀವು ಅವ್ರು ಬಂದ್ಮೇಲೆ ಅವ್ರಿಗೆ ತಲುಪಿಸ್ಬಿಡಿ. ತಲುಪಿಸ್ನಿಲ್ವಾ ಬರ್ನಿಲ್ವಾ ನೀವೇ ಮಡಿಕೊಳ್ಳಿ, ಹೋದ್ರೋಯ್ತು, ಅದ್ರಲ್ಲೇನು. ಅಯ್ಯೋ ನಾನು ಹೇಳ್ಕೊತೀನಿ ಬಿಡಿ ಅವ್ರಿಗೆ. ಅಯ್ಯೋ ಮಡಿಕೊಳ್ಳಿ ಸರ್, ಮಡಿಕೊಳ್ಳಿ ಸರ್, ಅದ್ರಲ್ಲೇನಾಯ್ತು, ಮಡಿಕೊಳ್ಳಿ ಸರ್, ಮಡಿಕೊಳ್ಳಿ ಸರ್, ನನ್ನ ಮಾತು ಕೇಳಿ, ಮಡಿಕೋತೀರಾ ಅವ್ರನ್ನ? ಸರ್ ಇಟ್ಕೊಳ್ಳಿ ಸರ್, ಇಟ್ಕೊಳ್ಳಿ ಸರ್, ಏನೂ ಇಲ್ಲ. ಬೇಡ ಸರ್, ಅದೇನು ಗೊತ್ತಾ, ಅಷ್ಟು ದುಡ್ಡಿನ ವ್ಯವಹಾರ ನಮ್ಗೆ ಏನು ಗೊತ್ತು ಸರ್. ಅಲ್ಲ ಅವ್ರು ಬಂದ್ರೆ ಕೊಡಿ, ಬರ್ನಿಲ್ಲ ಅಂದ್ರೆ ನೀವು ಮಡಿಕೊಳ್ಳಿ. ಅದ್ ಹೆಂಗ್ ಸರ್ ಆ ತರ? ಅದು ತಪ್ಪಾಗಲ್ಲ ಸರ್, ನಾವು ಮಡಿಕೊಳ್ಳಿ ಸರ್, ಏನಿಲ್ಲ, ಮಡಿಕೋತೀರಾ ಹೇಳಿ ಕೊಟ್ಬಿಟ್ಟು ಹೋಯ್ತೀನಿ. ನಾನು ಟೈಮ್ ಇಲ್ಲ, ನೀವು ಇಟ್ಕೊಳ್ಳಿಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರಿಗಾರು ಕೊಟ್ಬಿಟ್ಟು ಹೊಂಟೋಯ್ತೀನಿ. ಯಾಕೆ ಸರ್ ಆ ಥರ ಯಾಕೆ ಸರ್? ನಂಗೆ ಟೈಮ್ ಇಲ್ಲ ಸರ್. ಅವ್ರು ಏನಂದ್ರು, ಬೆಂಗಳೂರಿಗೆ ಬನ್ನಿ, ಬೆಂಗಳೂರಲ್ಲಿ ಕೊಟ್ಬಿಟ್ಟು ಹೋಗಿ ಅಂತವ, ಇಂಥವ್ರ ಕೈಗೆ ಅಂತ ಹೇಳಿಲ್ಲ. ಅದಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ, ನಿಮ್ಮ ಕೈ ಕೊಟ್ಬಿಟ್ಟು ಹೋಯ್ತೀನಿ. ನೀವು ಅದನ್ನ ಅವ್ರು ಬಂದ್ರೆ ಕೊಡಿ, ಇಲ್ವಾ ನೀವೇ ಮಡಿಕೊಂಡು ಉಡಾಯಿಸಿ ಸರ್. ಏನು ವಸಿ ಇಲ್ಲ, ಏನು ಒಂದು ಸೂಟ್ ಕೇಸಲ್ಲಿ ಇಷ್ಟು ಅಗಲ ಅದೇ ದುಡ್ಡೇ. ಬೇಡ ಸರ್, ಸರ್ ಮಡಿಕೊಳ್ಳಿ ಸರ್, ನನ್ನ ಮಾತು ಕೇಳಿ. ಇಲ್ಲ ಸರ್, ಸುಮ್ಮನೆ ಬೇಡ ಸರ್. ಅಲ್ಲ, ಅದು ಯಾವ ಥರದ್ದು ಗೊತ್ತಾ ದುಡ್ಡು? ಸರ್ ಯಾವ್ದು ಅದು ಸರ್ ಹೇಳಿ ಸರ್. ಕಳ್ತನದ ದುಡ್ಡು, ಕದ್ದಿರೋ ದುಡ್ಡು. ಯಾವ್ದು ಸರ್? ಈಗ ನಮ್ಮಂತ ಸರ್, ಈಗ ಬೆವ್ರು ಸುರಿಸಿ ದುಡಿಯಕಂತ್ಲುವೆ ಜೀವನ ಪೂರ್ತಿ ದುಡಿದ್ರೆ ಆಗಲ್ಲ. ಈಗ ಅದು ಕಳ್ತನ ದುಡ್ಡು, ಕದ್ದಿರೋ ದುಡ್ಡು ಆದ್ರಿಂದವ ಹೋದ್ರು ಹೋಯ್ತದ ಬಿಡಿ. ಅವ್ರಿಗೇನು, ಅವ್ರು ಇನ್ನೊಂದ್ ಕಡೆ ನಾಳೆಗೆ ಇನ್ನೊಂದ್ ಕಡೆಗೆ ಮಾಡ್ಕೊಳ್ಳಿ ಬಿಡಿ, ಅದ್ರಲ್ಲೇನು ಅಲ್ವಾ ಸರ್? ಈಗ ನೀವು ಏನ್ ಹೇಳಿ, ನೀವು ಕೊಟ್ಬಿಟ್ಟು ಹೋಗೋಣ, ಇಲ್ಲ ತಗೋ ಹೋಗಿ ರೋಡಲ್ಲಿ ಎತ್ಬಿಟ್ಟು ಹೊಂಟೋಯ್ತೀನಿ. ರೋಡಲ್ಲಿ ಯಾರು ಬೇಕಾದ್ರೆ ಎತ್ಕೋಲಿ, ನನಗೆ ಯಾಕೆಂದ್ರ ನಾನು ರಿಟರ್ನ್ ತಗೋ ಹೋಗಂಗಿಲ್ಲ. ಅದ ಒಂದ್ಸಲ ತಂದ್ಮೇಲೆ ಅದು ವಾಪಸ್ ಇದ್ ಮಾಡ್ಬೇಕು. ಏನ್ ಮಾಡ್ತೀರಿ? ರೋಡ್ ಇಟ್ಕೊಳ್ಳಿ ಸರ್, ನೀವು ತಲೆ. ಈಗ ನೋಡಿ, ನಿಮ್ಗೆಲ್ಲ ರೋಡಲ್ಲಿ ಎಷ್ಟಿರಲ್ರಿ ಸರ್? ಎಷ್ಟಿತಾರೆ ಅಂದ್ರೆ ಸರ್, ನೋಡಿ, ನ್ಯಾಯಯುತವಾಗಿ ದುಡ್ದಿರೋದಾಗಿದ್ರೆ ನಾನು ಇದ್ ಮಾಡುವೆ. ಅದು ಕಳ್ತನ ದುಡ್ಡು ಆಗಿರೋದ್ರಿಂದವ, ಅದು ಅವ್ರಿಗೂ ಬೇಡಿ, ಯಾರಿಗೂ ಬೇಡಿ, ಯಾರಿಗೋ ಒಬ್ರಿಗೆ ಸೇರ್ಕೊಳ್ಳಿ ಬಿಡಿ, ನೀವೇ ಮಡಿಕೊಳ್ಳಿ. ಹೆಂಗ್ ಗೊತ್ತಾದದ ಅವ್ನೇನ್ ಬಂದು ಕಿತ್ಕೊಂಡನ? ಏನು ಮಾಡಕ್ಕಾಗಿ ಅವ್ನಿಗೆ ಗೊತ್ತೇ ಇಲ್ಲ ನಾವು ಎಲ್ಲಿದ್ದೀವಿ ಏನು ಅಂತವ. ಅಯ್ಯೋ ಸಾರ್, ಅದಂಗಿರ್ಲಿ, ನಾವು ಮಾತಾಡಿರೋದೆಲ್ಲ ಕೇಳಿಸ್ಕೊಬಿಟ್ಟವನಲ್ಲ ಸರ್. ಅಯ್ಯೋ ಕೆಲಸದಿಂದಾನೆ ತೆಗ್ದಾಕ್ತಾನೆ. ಅಯ್ಯೋ ಸರಿ, ನೀವು ಮಾತಾಡಿ, ದಯವಿಟ್ಟು ನೀವು ಮಾತಾಡಿ ಸರ್. ದಯವಿಟ್ಟು ನೀವು ಮಾತಾಡಿ, ಇಲ್ಲ ನನ್ನನ್ನ ಇದು ಮಾಡಿಸ್ಬಿಡ್ತಾನೆ ಸರ್, ಅರೆಸ್ಟ್ ಮಾಡಿಸ್ಬಿಡ್ತಾನೆ, ಜೈಲ್ಗೆ ಹಾಕ್ಸ್ಬಿಡ್ತಾನೆ ಸರ್. ಸರ್ ನೀವು ಮಾತಾಡಕ್ಕೆ ಸರ್, ನೀವು ಹೇಳ್ಬೇಕು ತಾನೆ, ಕಟ್ ಮಾಡಿ ಅವ್ರು ನೋಡಿ ಮಾತಾಡೋರ ಲೈನಲ್ಲಿ ಅಂತ ಏನಾರು ಹೇಳ್ಬೇಕು ತಾನೆ. ಅಲ್ಲ ಸರ್, ನಮ್ಗೆ ಅದು ಯಾವುದು ಗೊತ್ತೇ ಇಲ್ಲ, ಅದ್ರ ವಿಷಯ ನಮ್ಗೆ ಯಾಕೆ ಸರ್? ಅದ್ರ ವಿಷಯ ನಮ್ಗೆ ಮೋದೇಣ. ಆಯ್ತು, ಊಟ ಮಾಡಿದ್ರಾ? ಮಾಡಿದ್ವಿ ಸರ್. ಊಟ ಮಾಡಿದ್ರಾ? ಸರಿ ಆಯ್ತು, ಕುಡಿ ಕೈಯ, ಟ್ಯಾಂಕ್ಸ್ ಕುಡಿ, ಬೇಜಾರು ಮಾಡ್ಕೋಬೇಡಿ. ಇದು ದೇವ್ರಾಣೆ, ಸುಮ್ಮನೆ ಹೇಳ್ತಾ ಇಲ್ಲ. ಅಲ್ಲಿ ಕ್ಯಾಮ್ರಾ ಐತೆ, ಕಾಮಿಡಿ ಪ್ರೋಗ್ರಾಮ್ ಇದು. ನೀವು ಅವಾಗ್ಲೇ ಹೇಳಿದ್ರಿ ಕಾಮಿಡಿ ಅಂತವ. ಆಯ್ತು ರೀ, ಹಂಗಾಗಿ ನಿಮ್ಗೊಂದು ಫ್ರಾಂಕ್ ಮಾಡಿದೆ ಯೂಟ್ಯೂಬ್ ಅಲ್ಲಿ. ಹಿಂಗೆ ನಾನು ಕಾಮಿಡಿ ಮಾಡಿ ಹಾಕ್ತಾ ಇರ್ತೀನಿ, ಚೆನ್ನಾಗಿ ಕೇಳಿ, ಹಾಯ್ ಜನ ಅಂತಾನೆ. ನಮ್ಗೆ ಏನ್ ಅದ್ರ ವಿಷಯನೇ ಬೇಡ ಸರ್ ಅಂತ ನಿಮ್ಗೆ ಹೇಳಿದ್ವಿಲ್ಲ. ಅಲ್ಲಲ್ಲ, ಪಾಪ ನೋಡಿ ಸ್ನೇಹಿತರೆ, ಇವರು ಆ ತರ ಫ್ರೀ ಆಗಿ ಬರ್ತದೆ ದುಡ್ಡು ಅಂದ್ರೂ ಇವರು ಬೇಡ ಅಂತಂದ್ರು. ಈ ತರ ಒಳ್ಳೆ ಜನ ಸಿಗೋದು ಬಹಳ ಕಷ್ಟ ಅಂತಾರೆ, ಖುಷಿ ಪಡ್ಬೇಕು ಈ ತರ ಜನ ಇರ್ಬೇಕಾದ್ರೆ. ಇದೊಂದು ಕಾಮಿಡಿ ವಿಡಿಯೋ ಅಣ್ಣ, ಆಯ್ತಾ? ನೀನೇನ್ ಬೇಜಾರ್ ಮಾಡ್ಕೊಂಡಿಲ್ಲ ತಾನೆ? ನಾನು ಯಾಕೆ ಬೇಜಾರ್ ಮಾಡ್ತೀನಿ? ಮೊಬೈಲ್ ಅಲ್ಲಿ ಟಿವಿಲಿ ಎಲ್ಲ ವಿಡಿಯೋ ನೋಡಕ್ಕಿಲ್ವಾ? ಹಂಗೆ ಇದು ಒಂದು ವಿಡಿಯೋ ಬರ್ತದೆ. ನೀನ್ ಸುಮ್ ಕುಂತಿದ್ದಲ್ಲ, ಒಂದು ಫ್ರಾಂಕ್ ಕಾಮಿಡಿಯಾಗಿ ಮಾಡಿದ್ದೀನಿ ಅಷ್ಟೇ. ಪರವಾಗಿಲ್ಲ, ಆಯ್ತು ಸರಿ, ಪರವಾಗಿಲ್ಲಪ್ಪ. ನೀನ್ ಫೋನ್ ಪೇ ಯೂಸ್ ಮಾಡ್ತೀಯಾ? ಫೋನ್ ಪೇ, ಗೂಗಲ್ ಪೇ ಆ ಥರ ಏನು ಯೂಸ್ ಮಾಡಲ್ವಾ? ನಮ್ದು ಚಿಕ್ಕ ಮೊಬೈಲ್ ಆಯ್ತು. ಹೌದಾ? ಸರಿ ಆಯ್ತು, ಬಂದೆ, ಒಂದ್ 2 ನಿಮಿಷ ಬದ್ದು ಇದ್ ಮಾಡ್ತೀನಿ, ಆಯ್ತಾ? ಒಂದು ಕರ್ನಾಟಕ ಜನತೆಗೆ ಹಾಯ್, ಈ ಹುಡುಗನ್ ಬೆಳೆಸಿ ಅಂತ ಅನ್ಬಿಡು ನಿನ್ ಬಾಯಲ್ಲಿ. ಅಲ್ಲೇ ಹಂಗನ್ನು, ಅದು ಇದಾಯ್ತದೆ ಅನ್ನು. ಎಲ್ಲಿ? ಅಲ್ಲೇ ಕಾರ್ ಒಳಗೆ ಕಾಣ್ತಾ ಅದ ಅಲ್ಲಿ ಮೊಬೈಲು.
ಮೊಬೈಲ್ ಆಯ್ತಲ್ಲ. ಅದ್ರಲ್ಲಿ ವಿಡಿಯೋ ಆಯ್ತಾ ಇರ್ತದೆ, ಇದು ಕಾಮಿಡಿ ವಿಡಿಯೋ. ನೀನೇನಾರ ಅಲ್ಲಲ್ಲ ನೀನು ಕೆಟ್ಟದೇನ್ ಮಾತಾಡಿಲ್ಲಮ್ಮ. ಅದೇನು ಇಲ್ಲ, ನೀನು ದುಡ್ಡ ತಂದ್ಕೊಡು ಅಂದ್ರು ದುಡ್ಡು ಇಲ್ಲ ಅಲ್ಲಿ. 20 ಲಕ್ಷ ನಾನ್ ದಡ್ಡವ ತಂದು ಫ್ರೀಯಾಗಿ ಕೊಟ್ಬಿಟ್ಟು ಹೋಗಕ್ಕೆ. ಅದ್ ಯಾವ್ದು ವಿಷಯ ಯಾಕೆ ಕಾಮಿಡಿ ಮಾಡ್ತಾ ಇದ್ದೀರಿ ಅಂತ ನಾನು ಸೀರಿಯಸ್ ಆಗಿ ಹೇಳಿದ್ನಿ. ಇಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ಮೊಬೈಲ್ ಅಲ್ಲೆಲ್ಲ ಟಿಕ್ ಟಾಕ್ ನೋಡ್ತಾರಲ್ಲ, ಹಂಗೆ ಇದ ಒಂದು ವಿಡಿಯೋ ಆಗಿ ಮಾಡಿದೆ ನಾನು. ನಿಮ್ಗೆ ಅಲ್ಲಿ ಇನ್ನೊಂದ್ ಕಲಿ ಬೇಜಾರ್ ಮಾಡೋ ಉದ್ದೇಶ ಅಲ್ಲ. ಸುಮ್ನೆ ಈಗ 20 ಲಕ್ಷ ನೀನೇ ಯೋಚನೆ ಮಾಡು, ಅಷ್ಟು ಸುಲಭಕ್ಕೆ ಯಾರಿಗಾರ ಕೊಟ್ಬಿಟ್ಟು ಹೋಗ್ಬಿಟ್ಟಾರ? ಯಾರು ಕೊಡ್ತಾರ್ರಿ? ಮತ್ತೆ ಹಂಗೆ ಚಲ್ತಿ ಅಂತ ನೀವ್ ಹೇಳ್ತಾ ಇದ್ದೀರಿ, ಮತ್ತೆ ಯಾರು ಚಲ್ತಾರ ಅಲ್ವಾ ಅಣ್ಣ? ಈಗ 500 ರೂಪಾಯಿ ಬಿದ್ರೆ ಬುಡಕಿಲ್ಲ, 50 ರೂಪಾಯಿ ಬಿದ್ರೆ ಬುಡಕಿಲ್ಲ ಅಂತದ್ರಲ್ಲಿ. ಹಂಗಾಗಿ ಅದು ಅಲ್ಲ ಆ ತರ ಹೇಳಿದ್ರೆ ಈಗ ಕಾಮಿಡಿ ಅದೇ ಒಂಥರ ನಗು ಬರ್ತಾ ಇದೆ ನೋಡಿ. ಇವರೇ ನಗಾಡಿದ್ರು, ನಗು ಬರ್ತಾ ಇದೆ ನಮ್ಗೆ. ಸರಿ ಅಣ್ಣ, ಓಕೆ ಬಾಯ್. ಬತ್ತಿ 1 ನಿಮಿಷ ಅದೇ ಎಂಡ್ ಮಾಡ್ಬಿಟ್ಟು ಬರ್ತೀನಿ ತಡಿ. ಸರಿ.